ಇಲ್ಲಿರೋ ಗಿಡಗಳೆಲ್ಲ ಹೆಚ್ಚಿನ ಗಿಡಗಳು 5ರಿಂದ 6 ವರ್ಷ ಹಳೆಯದಾಗಿರುವಂಥ ಗಿಡಗಳು. ಇದರಲ್ಲಿ ಕೆಲವು ಗಿಡಗಳಿಗೆ ಇನ್ನೂ ಜಾಸ್ತಿ ವರ್ಷಗಳಾಗಿದೆ, ತುಂಬ ಮೆಚ್ಯೂರ್ ಆಗಿರೋಂಥ ಗಿಡಗಳು. ಹಾಗಾಗಿ ಹೂವಿನ ಸೈಜು ತುಂಬ ದೊಡ್ಡದಾಗಿದೆ. ಪಾಟಲ್ಲಿ ಮೇಲ್ಗಡೆವರೆಗೆ ಮಣ್ಣನ್ನು ಹಾಕಲ್ಲ. ಇದರಲ್ಲಿ ನೀವು ನೋಡಬಹುದು ಪಾಟಿಂದ 2-3 ಇಂಚಷ್ಟು ಗ್ಯಾಪ್ ಇದೆ. ಆಂಥೋರಿಯಂ ಬೇರ್ಗಳು ಮಣ್ಣಿಂದ ಮೇಲ್ಗಡೆಗಿದೆ, ಅದ್ರ ಮೇಲೆ ತೆಂಗಿನ ನಾರ. ಇದೊಂದು ರೀತಿ ಏರ್ ಪ್ಲಾಂಟ್ ಥರನೇ, ಎಪಿಫೈಟ್ ಅಂತ ಹೇಳ್ತಾರೆ. ಇದಕ್ಕೆ ಮಣ್ಣು ಮತ್ತು ನೀರಿಗಿಂತ ಹೆಚ್ಚಾಗಿ ಸುತ್ತಮುತ್ತ ಇರೋ ವಾತಾವರಣ ತುಂಬ ಮುಖ್ಯ. ತುಂಬ ಬ್ರೈಟ್ ಆಗಿರೋವಂಥ ಬೆಳಕಿರಬೇಕು. ತುಂಬ ನೆರಳಿರುವಂಥ ಜಾಗದಲ್ಲಿ ಬೆಳಕು ಕಡಿಮೆ ಇರೋ ಕಡೆ ಇಟ್ಟರೆ ಆಂಥೋರಿಯಂ ಗಿಡಗಳು ಹೆಲ್ದಿಯಾಗಿ ಬೆಳೆಯಲ್ಲ, ಹೂ ಕೂಡ ಜಾಸ್ತಿ ಬಿಡಲ್ಲ. ಹೂವಿನ ಸೈಜು ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಈ ಪ್ಲ್ಯಾಂಟ್ನ ಪ್ರತಿ ವರ್ಷ ರೀಪಾಟ್ ಮಾಡೋಕ್ಕೆ ಹೋಗಲ್ಲ, 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸಲ ಮಾತ್ರ ರೀಪಾಟ್. ಈ ಮದರ್ ಪ್ಲ್ಯಾಂಟ್ ಇದೆಯಲ್ಲ, ಇದು ಈ ಪಾಟಲ್ಲಿ ಹಾಗೆ ಇರುತ್ತೆ. ಇದ್ರ ಸುತ್ತ ಎಕ್ಸ್ಟ್ರಾ ಗಿಡಗಳಿರುತ್ತಲ್ಲ, ಅದನ್ನು ಪ್ರತಿ ವರ್ಷ ಎಕ್ಸ್ಟ್ರಾ ಇರೋದನ್ನು ಮಾತ್ರ ರೀಪಾಟ್ ಮಾಡಬೇಕಾದ್ರೆ ಇದಿಷ್ಟು ಗಿಡಗಳನ್ನ ಸೆಪ್ರೇಟ್ ಮಾಡಿದಾಗ ಆ ಗಿಡಗಳೆಲ್ಲ ಪುನಃ ಹೊಸದಾಗಿ ಬೆಳೆಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಆಂಥೋರಿಯಂ ಗಿಡಗಳು ತುಂಬ ಸ್ಲೋ ಆಗಿ ಬೆಳೆಯೋದು. ಒಂದು ಗಿಡ ಸ್ವಲ್ಪ ದೊಡ್ಡದಾಗಿ ಬೆಳೆಯೋದಕ್ಕೆ 1 ವರ್ಷ ಅಥವಾ 2 ವರ್ಷ ಬೇಕಾಗುತ್ತೆ. ಹಾಗಾಗಿ ಮದರ್ ಪ್ಲ್ಯಾಂಟಲ್ಲಿರೋ ಎಲ್ಲ ಗಿಡಗಳನ್ನೂ ಸೆಪ್ರೇಟ್ ಮಾಡೋಕ್ಕೆ ಹೋಗಲ್ಲ.